ಜೆಡಿಎಸ್ ಪಕ್ಷದ ಅತ್ಯಂತ ಪ್ರಭಾವಿ ಶಾಸಕರ ವಿರುದ್ಧ ಅತಿದೊಡ್ಡ ಆರೋಪವೊಂದು ಕೇಳಿ ಬರ್ತಾ ಇದೆ. ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ವಿರುದ್ಧ ಗಂಭೀರ ಗುರುತರ ಆರೋಪವೊಂದು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಜಿಟಿ ದೇವೇಗೌಡರು ಮಾಡಿರುವಂತಹ ತಪ್ಪೇನು? ಜಿಟಿ ದೇವೇಗೌಡರು ಮಾಡಿರುವಂತಹ ಅತಿದೊಡ್ಡ ತಪ್ಪೇನು? ಇದು ಜೆಡಿಎಸ್ ಶಾಸಕರ ಕುರಿತು ಅತಿದೊಡ್ಡ ಆರೋಪ. ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ವಿರುದ್ಧ ಗುರುತರ ಆರೋಪವೊಂದು ಕೇಳಿ ಬರ್ತಾ ಇದೆ. ಜಿಟಿ ದೇವೇಗೌಡ ಸಹೋದರನ ಮಗನಿಗೆ ಅಕ್ರಮ ಸೈಟ್ಗಳ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬರೋಬ್ಬರಿ 19 ಸೈಟ್ಗಳನ್ನು ಹಂಚಿರುವ ಮೈಸೂರು ಅಭಿವೃದ್ಧಿ ಪ್ರಾಧಿಕಾರ ಬರೋಬ್ಬರಿ 40 ರಿಂದ 50 ಕೋಟಿ ರೂಪಾಯಿ ಮೌಲ್ಯದ ಸೈಟ್ಗಳ ಅಕ್ರಮ ಹಂಚಿಕೆ. ಜಿಟಿ ದೇವೇಗೌಡ ಸಹೋದರನ ಮಗ ಮಹೇಂದ್ರಗೆ ಸೈಟ್ಗಳ ಹಂಚಿಕೆಯನ್ನ ಮಾಡಿದ್ದಾರೆ. 2021-22ರ ಬಿಜೆಪಿ ಸರ್ಕಾರದ ಅವಧಿಯಲ್ಲೇ ಸೈಟ್ ಕೊಟ್ಟಿದ್ದ ಮೂಡಾ ಸಹೋದರನ ಮಗನಿಗೆ ಮುಡಾ ಸೈಟ್ ಹಂಚಿಕೆ ವೇಳೆ ಜಿಟಿಡಿ ಸದಸ್ಯರಾಗಿದ್ದರು. ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕ ಜಿಟಿಡಿ ಮುಡಾದ ಪದಿನಿಮಿತ್ತ ಸದಸ್ಯರಾಗಿದ್ದರು. ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಜಿಟಿಡಿ ಸಹೋದರನ ಮಗನಿಗೆ ಸೈಟ್ಗಳ ಹಂಚಿಕೆ. 1984ರಲ್ಲಿ ಲೇಔಟ್ಗಾಗಿ ಭೂ ಸ್ವಾಧೀನ ಮಾಡಿಕೊಂಡಿದ್ದ ಮುಡಾ ಆ ಲೇಔಟ್ನಲ್ಲಿ ಸೈಟ್ಗಳ ಮಾರಾಟವಾಗಿ ಮನೆಗಳ ನಿರ್ಮಾಣವೂ ಆಗಿದೆ. ಆದರೆ ಮೂಲ ಮಾಲೀಕರಿಂದ ಅದೇ ಭೂಮಿಯನ್ನ ಖರೀದಿಸಿದ್ದಾಗಿ ನಕಲಿ ದಾಖಲೆ, ಆ ನಕಲಿ ಕ್ರಯ ಪತ್ರದ ದಾಖಲೆ ಸೃಷ್ಟಿ ಮಾಡಿಕೊಂಡು ಸೈಟ್ ಪಡೆದ ಜಿಟಿಡಿ ಸಹೋದರನ ಮಗ. ಇನ್ನು 50-50ರ ಅನುಪಾತದಲ್ಲಿ ಜಿಟಿಡಿ ಸಹೋದರನ ಮಗನಿಗೆ ಮುಡಾದಿಂದ ಸೈಟ್ ಹಂಚಿಕೆಯ ಆರೋಪ. ಈ ಅಕ್ರಮದ ಬಗ್ಗೆ ಜಾರಿ ನಿರ್ದೇಶನಾಲಯ ಕೂಡ ತನಿಖೆ ನಡೆಸ್ತಾ ಇದೆ. ಫ್ರೀಡಂ ಟಿವಿಗೆ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ರಿಯಾಕ್ಟ್ ಮಾಡಿರುವಂತಹದ್ದು. ಇದು ಜೆಡಿಎಸ್ ಶಾಸಕರ ಕುರಿತ ದೊಡ್ಡ ಆರೋಪ. ಪಕ್ಷಾತೀತವಾಗಿ ಆರೋಪ ಮಾಡ್ತಿದ್ದಾರೆ ಸ್ನೇಹಮಯಿ. ಅವರಿಗೆ ಕಾಂಗ್ರೆಸ್ ಅವರೇ ಅಂತೇನಿಲ್ಲ. ಜೆಡಿಎಸ್ನ ಬಹುದೊಡ್ಡ ನಾಯಕ ಜಿಟಿ ದೇವೇಗೌಡರು ಅವರ ಕುಟುಂಬದ ಸದಸ್ಯರಿಗೆ ನಕಲಿ ದಾಖಲೆ ಅರ್ಥಾತ್ ಬೋಗಸ್ ದಾಖಲೆಯನ್ನು ಕ್ರಿಯೇಟ್ ಮಾಡಿಕೊಂಡು ಒಂದೆರಡಲ್ಲ 19 ಸೈಟ್ಗಳನ್ನ ಅಕ್ರಮವಾಗಿ ಅವರ ವಿರುದ್ಧ ಈಗ ಕೇಳಿ ಬರ್ತಾ ಇರತಕ್ಕಂಥ ಆರೋಪ. ಈ ಬಗ್ಗೆ ಸ್ನೇಹಮಯಿ ಕೃಷ್ಣ ಒಂದು ಸ್ಫೋಟಕ ಆರೋಪವನ್ನ ಮಾಡಿರುವಂತಹದ್ದು ನೋಡ್ಕೊಂಡು ಬರೋಣ. ಮುಡಾದಲ್ಲಿ ಹಲವು ರಾಜಕಾರಣಿಗಳಿಗೂ ಕೂಡ ಈ ರೀತಿ ಅಕ್ರಮವಾಗಿ ಸೈಟುಗಳ ಹಂಚಿಕೆ ಆಗಿದೆ ಅಂತೇಳಿ ಆರೋಪ ಬಂತು. ಅದರಲ್ಲಿ ಕೆಲವರು ಹೆಸರುಗಳು ಕೂಡ ಬಂತು. ನಿಮ್ಮ ಪ್ರಕಾರ, ನೀವು ಕಲೆ ಹಾಕಿರುವಂತಹ ದಾಖಲೆಗಳ ಪ್ರಕಾರ ಮುಡಾದಲ್ಲಿ ಎಷ್ಟು ಜನ ರಾಜಕಾರಣಿಗಳಿಗೆ ಈ ರೀತಿ, ಅಂದ್ರೆ ಸ್ಪೆಸಿಫಿಕ್ ಆಗಿ ಇಂತಹ ರಾಜಕಾರಣಿಗಳು ಅಂತ ಹೇಳಿ ಇದುವರೆಗೂ ಮಾಹಿತಿ ಪ್ರಕಾರ ಒಟ್ಟು 1055 ನಿವೇಶನಗಳು ಅಕ್ರಮವಾಗಿ 50 ಅನುಪಾತದಲ್ಲಿ ಮಂಜೂರಾಗಿದೆ ಸರ್. 1055. ಸೊ ಅದರಲ್ಲಿ ಎಲ್ಲ ಪಕ್ಷದ ರಾಜಕಾರಣಿಗಳಿದ್ದಾರೆ ಸರ್. ನಾನು ಇನ್ನೂ ಸ್ಪಷ್ಟವಾದ ದಾಖಲೆ ಆದರೆ ಸಿಗಿದ್ರೆ ನಾನು ಹೇಳೋಕ್ಕಾಗಲ್ಲ. ಆದರೆ ಈಗ ಲಭ್ಯ ಆಗೋ ದಾಖಲೆ ಪ್ರಕಾರ ಜಿಟಿ ದೇವೇಗೌಡರು ಅವರು ಕೂಡ ತಮ್ಮ ಪ್ರಮಾಣ ಬಳಸಿ ಇದೇ ರೀತಿ ಏನು ಸಿದ್ದರಾಮಯ್ಯ ಕುಟುಂಬದವರು ಅಪರಾಧ ಕೃತ್ಯ ಮಾಡಿದ್ದಾರೆ ಅದೇ ರೀತಿ ಅವರು ಕೂಡ ತಮ್ಮ ಪ್ರಮಾಣ ಬಳಸ್ಕೊಂಡು ತಮ್ಮ ಸೋದರನ ಮಗನ ಹೆಸರಿಗೆ ಒಂದು 19 ನಿವೇಶನಗಳನ್ನು, ಅಂದರೆ ಸಿದ್ದರಾಮಯ್ಯವ್ರಿಗಿಂತ ಹೆಚ್ಚಿನ ನಿವೇಶನ ಪಡ್ಕೊಂಡಿರೋದು ಕಂಡು ಬಂದಿದೆ. ಇದು ಯಾವಾಗ ಸರ್? ಇದು ಸೊ ಅದು ಕೂಡ 2021 ಅನ್ಸುತ್ತೆ. 2021-22ರಲ್ಲೇ ಅವರು ಕೂಡ 19 ನಿವೇಶನ ಪಡ್ಕೊಂಡು ಬಂದದ್ದು. ಅವಾಗ ಅವರು MLA ಆಗಿದ್ರು, ಅಲ್ಲಿ ಶಾಸಕರಾಗಿದ್ರು, ಚಾಮುಂಡೇಶ್ವರಿ ಮತ್ತೆ ಮೂಡಾದ ಮೆಂಬರ್ ಸದಸ್ಯರಾಗಿದ್ರು. 19 ನಿವೇಶನ. ಏನದು ವ್ಯಾಲ್ಯೂಯೇಷನ್ ಏನು ಸರ್ ನಿಮ್ಮ? ಅದು ಕೂಡ ಒಂದು 30-40 ಕೋಟಿಗಿಂತ ಹೆಚ್ಚು ಬೆಲೆ ಬಾಳುತ್ತೆ ಸರ್. 30-40 ಕೋಟಿ ಅಂದ್ರೆ ಯಾವ ಕಾರಣಕ್ಕೋಸ್ಕರ ನಿವೇಶನಗಳ ಹಂಚಿಕೆ? ಸರ್ ಅಲ್ಲಿ ನೀವು 50 ಅನುಪಾತದಲ್ಲಿ ಏನು ನಿವೇಶನ ಪಡೆದಿದ್ದಾರೆ ಆ ದಾಖಲಾತಿಗಳ ಗಮನಿಸಿದಾಗ ಸ್ಪಷ್ಟ ಕಂಡು ಬರೋದೇನಂತಂದ್ರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ವಶಪಡಿಸ್ಕೊಂಡು ಪರಿಹಾರನ ಕೊಟ್ಟು ಅಥವಾ ಪರಿಹಾರನ ಮಾನ್ಯ ನ್ಯಾಯಾಲಯ ಠೇವಣಿ ಇಟ್ಟ ನಂತರ ಆ ಭೂಮಿಗಳ ಸ್ವಾಧೀನ ಪಡಿಸ್ಕೊಂಡು ಬಡಾವಣೆಗಳ ರಚನೆ ಮಾಡಿ ಆ ನಿವೇಶನ ಬೇರೆಯವ್ರಿಗೆ ಮಾರಾಟ ಮಾಡಿ ಆ ನಿವೇಶನ ಖರೀದಿ ಮಾಡೋ ಮನೆಗಳು ಕಟ್ಟಿದ ನಂತರ ಇವರೆಲ್ಲ ತಮ್ಮ ಪ್ರಭಾವನ ಬಳಸ್ಕೊಂಡು ಜಮೀನು ಅದು ಕೃಷಿ ಭೂಮಿ ಅಂತೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡ್ಬಿಟ್ಟು ಆ ಮೂಲ ಏನು ಜಮೀನು ಮಾಲೀಕರು ಇರ್ತಾರೆ ಅವ್ರ ಕಡೆಯಿಂದ ಇವ್ರಿಗೆ ಸುಳ್ಳು ಕ್ರಯಪತ್ರ ನೋಂದಣಿ ಮಾಡಿಕೊಂಡು ಈ ಜಮೀನು ನಮ್ದು, ಈ ಜಮೀನಿಗೆ ಪರಿಹಾರ ಕೊಟ್ಟಿಲ್ಲ ಅಂತೇಳಿ ಸುಳ್ಳು ದಾಖಲೆನ ಸೃಷ್ಟಿ ಮಾಡಿ ನಮಗೆ ಪರಿಹಾರ ಕೊಡಿ ಅಂತೇಳಿ ಪ್ರಾಧಿಕಾರಕ್ಕೆ ಅರ್ಜಿ ಸಲ್ಲಿಸಿ ತಮ್ಮ ಪ್ರಭಾವನ ಬಳಸ್ಕೊಂಡು ನಿವೇಶನಗಳನ್ನು ಪಡೆದಿರೋಂಥದ್ದು. ಇದು ಎಲ್ಲಿ ಆಗಿರುವಂಥದ್ದು ಸರ್? ಈ 19 ನಿವೇಶನಗಳ ಹಂಚಿಕೆ ಎಲ್ಲ ಆಗಿರುವಂಥದ್ದು ಅಂತೇಳಿ ಅದೇ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಂದರೆ ಅಲ್ಲ, ಯಾವ ಏರಿಯಾ ಅಂತ? ವಿಜಯನಗರ, ಹೆಚ್ಚು ವಿಜಯನಗರದಲ್ಲೇ, ಮೈಸೂರು ಪ್ರದೇಶದ ಬಡಾವಣೆಯಲ್ಲಿ ಅವರೆಲ್ಲ ತಗೊಂಡಿರೋದು. ಇನ್ನು ಸಿಂಗಲ್ ಇಯರ್ ಆಗಿದೆಯಾ ಸರ್ ಇದು? ಒಂದೇ ಸಲ ಆಗಿರೋದ್ರಿ. ಇನ್ನು ಒನ್ ಶಾಟ್? ಹೌದೌದು, ಒಂದೇ ಸಲ 19 ನಿವೇಶನ ಮಂಜೂರಾತಿ ಮಾಡಿರೋದು. ಜಿಟಿ ದೇವೇಗೌಡ ಅವರ ಸಹೋದರನ ಮಗ ಮಹೇಂದ್ರ ಅಂತೇಳಿ, ಓಕೆ, ಅವರ ಹೆಸರಿಗೆ ಮಂಜೂರಾತಿ ಆಗಿರೋದು. ಅವರ ಹೆಸರಿಗೆ ಸುಳ್ಳು ಕ್ರಯಪತ್ರ ಆಗಿದೆ. ಅದು ಎಷ್ಟೋ ವರ್ಷಗಳಿಂದ 1984 ಇಸ್ವಿಲೇ
ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಸ್ವಾಧೀನಪಡಿಸ್ಕೊಂಡು ಬಡಾವಣೆ ರಚನೆ ಮಾಡಿ ನಿವೇಶನ ಮಾರಾಟ ಮಾಡಿ ಆ ನಿವೇಶನ ಮನೆ ಕಟ್ಟಿದ್ರು ಕೂಡ ಕೃಷಿ ಭೂಮಿಯಿಂದ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ತಾರೆ. ಓಕೆ. ಅಧಿಕಾರಿಗಳು ತಹಸೀಲ್ದಾರು ಜಿಲ್ಲಾಧಿಕಾರಿಗಳು ಎಲ್ಲರೂ ಅಷ್ಟೇ. ಬಿಗ್ ಸ್ಕ್ಯಾಮ್ ಇದು ನಿಮ್ಮ ಪ್ರಕಾರ? ಹೌದು ಸರ್. ಇಲ್ಲಿ ನಾನು ಅದನ್ನೇ ಹೇಳ್ತಾ ಇರೋದು, ತನಿಖಾಧಿಕಾರಿಗಳು ಸರಿಯಾದ ರೀತಿ ಕೆಲಸ ಮಾಡಿದರೆ ಲೋಕಾಯುಕ್ತ ತನಿಖಾಧಿಕಾರಿ ಇಷ್ಟು ಸಾಕಷ್ಟು ರಾಜಕಾರಣಿಗಳು ಮತ್ತು ಪ್ರಭಾವಿ ವ್ಯಕ್ತಿಗಳು ಜೈಲಲ್ಲಿರಬೇಕಿತ್ತು. ಈ 1150 ಸೈಟ್ ಅಲ್ಲಿ ನೀವು 19 ಸೈಟ್ ಇದ್ದು ಹೇಳಿದ್ರಿ. ಉಳಿದ ಯಾರು ಮಂತ್ರಿಗಳು, ಶಾಸಕರು ಯಾರಿದ್ದಾರೆ, ರಾಜಕಾರಣಿಗಳು ಯಾರಿದ್ದಾರೆ ಸರ್? ಸರ್ ಅದು ತನಿಖೆ ಮಾಡಿದಾಗ ಗೊತ್ತಾಗುತ್ತೆ. ಅಷ್ಟು ನಾನು ಇನ್ನೂ ಮಾಹಿತಿಗಳು ಸಂಗ್ರಹ ಮಾಡೋಕ್ಕೆ ಆಗಿಲ್ಲ, ಯಾಕಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ತನಿಖೆ ಮಾಡೋದಕ್ಕೆ ಅಥವಾ ದಾಖಲೆ ಸಂಗ್ರಹ ಮಾಡೋದಕ್ಕೆ ಸೊ ನನ್ನ ಕಡೆ ಇದು ಸಾಧ್ಯ ಆಗಿಲ್ಲ. ಅದಕ್ಕೆ ನಾನು ತನಿಖಾಧಿಕಾರಿಗಳನ್ನ ಮಾಡಲಿ ಅಂತ ನಾನು ಅರ್ಜಿ ಕೊಟ್ಟಿರೋಂಥ. ನನಗೆ ಲಭ್ಯ ಆಗಿರೋ ದಾಖಲಾತಿಗಳನ್ನ ನಾನು ಎಲ್ಲನೂ ಕೊಟ್ಟಿದ್ದೀನಿ. ಈಗ GT ದೇವೇಗೌಡರಿಗೆ ಸಂಬಂಧಪಟ್ಟ ಅದೆಲ್ಲ ಕೊಟ್ಟಿದ್ದೀನಿ, ಮತ್ತು ಸಿದ್ದರಾಮಯ್ಯಗೆ ಸಂಬಂಧಪಟ್ಟ ಎಲ್ಲ ದಾಖಲೆ ಸಂಗ್ರಹ ಮಾಡಿ ಕೊಟ್ಟಿದ್ದೀನಿ. ಸೊ ಈ 1055 ಎಲ್ಲ ನಿವೇಶನಗಳದ್ದು ಮಾಹಿತಿ ದಾಖಲೆಗಳು ಸಂಗ್ರಹ ಮಾಡೋಕ್ಕೆ ಸೊ ಕಷ್ಟ ಸಾಧ್ಯ ಆಗುತ್ತೆ. ಹಾಗಾಗಿ ತನಿಖಾಧಿಕಾರಿ ಮಾಡಲಿ ಅಂತೇಳಿ ಅವರಿಗೆ ಮನವಿ ಕೊಟ್ಟಿದ್ದೀನಿ. ಬಟ್ 1550 ಸೈಟುಗಳೇನು ಇಟ್ಸ್ ನಾಟ್ ಎ ಸ್ಮಾಲ್ ನಂಬರ್ ಸರ್, ಇಟ್ಸ್ ಅ ಬಿಗ್ಗೆಸ್ಟ್ ನಂಬರ್. ಅರ್ಜಿನ ಅದನ್ನೇ ಕೊಟ್ಟೆ ಸರ್. 5,000 ಕೋಟಿಗಿಂತ ಹೆಚ್ಚಿನ ಮೌಲ್ಯದ ಅಕ್ರಮ ನಡೆದಿದೆ ಅಂತ ನನ್ನ ಖಾಸಗಿ ದೂರದಲ್ಲಿ ಮಾನ್ಯನೆಲೆಗೆ ತಿಳಿಸಿದ್ದೀನಿ. ಸರ್, ಈಗ ಈ 19 ಸೈಟು GT ದೇವೇಗೌಡ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದು ಈಗ ಇಡಿ ಅವರು ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದಾರೆ, ನೀವೇನು ಡಾಕ್ಯುಮೆಂಟ್ ಅನ್ನು ಸಬ್ಮಿಟ್ ಮಾಡ್ತಾ ಇದ್ರಿ, ಈ ಕೇಸನ್ನು ಕೂಡ ಇಡಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆಯಾ? ಹೌದು ಸರ್. 1000 ಚಿಲ್ಲರೆ ಏನು ನಿವೇಶನ ಇದೆ ಎಲ್ಲದೂ ಸಂಬಂಧಪಟ್ಟಾಗೆ ಇಡಿ ತನಿಖೆ ಮಾಡ್ತಾರೆ. ಅವರು ಹಂತವಾಗಿ ಮೊದಲು 1160 ನಿವೇಶನ ಮುಟ್ಕೊಲ್ ಹಾಕೊಂಡ್ರು. ಈ ಎರಡನೇ ಹಂತದಲ್ಲಿ 92 ನಿವೇಶನ ಮುಟ್ಕೊಲ್ ಹಾಕೊಂಡಿದ್ದಾರೆ. ಇನ್ನು ಉಳಿದ ನಿವೇಶನ ಕೂಡ ಮುಟ್ಕೊಲ್ ಹಾಕುವಂಥ ಪ್ರಕ್ರಿಯೆ ನಡೀತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.